ಸೊ ಗುರುಗಳೇ ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ನಾಗೇಂದ್ರ ಅಂತ ಮೇಡಮ್. ಓಕೆ, ನಾಗೇಂದ್ರ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೈಸೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು ನಾಗೇಂದ್ರ ಅವರೇ? ನನ್ನ ಬಗ್ಗೆ ನಿಮ್ಮ ಬಗ್ಗೆನೇ. ಯಾವ ರಾಶಿ, ಯಾವ ನಕ್ಷತ್ರ? ಉತ್ತರಭಾದ ನಕ್ಷತ್ರ, ಮೀನರಾಶಿ. ಮತ್ತೊಮ್ಮೆ ಹೇಳ್ಬೋದಾ? ಉತ್ತರಭಾದ ನಕ್ಷತ್ರ, ಮೀನರಾಶಿ. ಉತ್ತರಭಾದ ನಕ್ಷತ್ರ, ಮೀನರಾಶಿ. ಏನು ಪ್ರಶ್ನೆ? ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಬಿಸ್ನೆಸ್ ಕೈ ಹಾಕ್ಬೋದಾ ಹೇಗೆ ಅಂತ. ಓಕೆ, ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ಬೋದಾ ಹೇಗೆ ಅಂತ ಪ್ರಶ್ನೆ. ಫಸ್ಟ್ ಆಫ್ ಆಲ್ ನೀವು ಮೀನರಾಶಿ ನಿಮ್ಮ ಟೈಮ್ ತುಂಬ ಬೇಡ ಅಂತ ಹೇಳುತ್ತೆ. ತುಂಬ ನೀವೇನಾದ್ರು ಹಾಕ್ಬಿಟ್ರೆ ಖಂಡಿತ ಕೂಡ ಕಷ್ಟ ಆಗುತ್ತೆ. ಮತ್ತು ನೀವು ನಾಗರಾಜನ ಹೆಸರನ್ನ ಕೂಡ ಯೂಸ್ ಮಾಡ್ತಿದ್ದೀರ. ಭಾಳ ವಿಶೇಷವಾಗಿ ಇವಾಗ ನಮ್ಮ ಬರ್ಬೇಕಾದ್ರೆ ಕಾರಲ್ಲಿ ಮೇಡಮರೇ, ತುಂಬ ಒಂದು ಕಾರಲ್ಲಿ ಬರ್ತಾಯಿದ್ದೆ. ಇವಾಗ ಬರಬೇಕಾದ್ರೆ 8-17-26ನೇ ತಾರೀಕು ಯಾರನ್ನಾರು ಕೈ ಹಿಡಿದ್ರೆ ತುಂಬ ಚೆನ್ನಾಗಿ ಸಾಕ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ ಹೆಂಡ್ತಿನ ಅಂತ ಹಾಕಿದ್ದು. ಅದನ್ನೊಂದು 35,000 ಜನ ನೋಡಿದರು. ನಾನು ನೋಡಿದೆ. ನರೇಂದ್ರ ಮೋದಿ 17ನೇ ತಾರೀಕು ಬಿಟ್ಟರೆ ಅವ್ರು ಯಾಕೆ ಡೈವರ್ಸ್ ಕೊಟ್ಟರು ಅನ್ನಂಗೆ ಆಯ್ತು ಅವಾಗ. ಅಂದರೆ ಮಗ್ಗಿ ಹೇಳೋದಲ್ಲ, ನರೇಂದ್ರ ಮೋದಿ ಯಾಕೆ ಡೈವರ್ಸ್ ಕೊಡ್ಬೇಕಾಯ್ತು, 17ನೇ ತಾರೀಕು ಹುಟ್ಟಿದ್ದಾರೆ 100%. ಆ ಥರ ಅಲ್ಲ ಸಬ್ಜೆಕ್ಟ್. ನಿಮಗೆ ಮೀನರಾಶಿ ಟೈಮ್ ತುಂಬ ಕೆಟ್ಟಿದೆ, ತುಂಬ ಅಂದರೆ ಭಯಂಕರವಾಗಿ ಕೆಟ್ಟಿದೆ. ಮತ್ತು ಇವಾಗ ಇವ್ರು ಏನು ಪ್ಲ್ಯಾನ್ ಮಾಡೋದಲ್ಲೇ ತುಂಬ ದೇವ್ರು ಆಲೋಚನೆ ಮಾಡ್ಕೊಂಡು ತುಂಬ ಪ್ರಾಬ್ಲಮಿಂದ ನೀವು ಆಚೆ ಬಂದರೆ ಸಾಕೈತೆ. ಯಾವುದು ಹೊಸ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ ನೀವು ಪ್ರಾಬ್ಲಮಲ್ಲಿ ಸಿಗಾಕಿದೆ. ನಿಮ್ಮ ನಾಮಬಲಕ್ಕೂ ಟೈಮ್ ಚೆನ್ನಾಗಿಲ್ಲ, ಮತ್ತು ಜಾತಕದ ಗೋಚಾರ ಫಲ ರಾಶಿಗೂ ಟೈಮ್ ಚೆನ್ನಾಗಿಲ್ಲ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಹಂಗೇನಾದ್ರು ಮಾಡೋಂಗಿದ್ರೆ 10ನೇ ತಿಂಗಳು 12ನೇ ತಿಂಗಳಲ್ಲಿ ಮಾಡಿ. ಅದು ಮಾಡೋಕ್ಕಿಂತ ಮುಂಚೆ ನೀವು ಭಾಳ ವಿಶೇಷವಾಗಿ ಇಂದ್ರನೀಲವನ್ನು ಯೂಸ್ ಮಾಡಿ. ತುಂಬ ಲಕ್ಕನ್ನು ಕೊಡೋದು ಇಂದ್ರನೀಲ. ಅಂದರೆ ಅದರಲ್ಲೂ ಕೂಡ ನೀವು ಕಾಶ್ಮೀರ್ ನೀಲವನ್ನು ಏನಾದ್ರು ಸಿಕ್ಕಿದ್ರೆ ನಿಮ್ಮ ಅದೃಷ್ಟ. ಸಿಗಲ್ಲ, ಸಿಕ್ಕಿದರೆ ನಿಮ್ಮ ಅದೃಷ್ಟ. ಭಾಳ ಅದ್ಭುತವಾಗಿ ಅರ್ಥ ಮಾಡ್ಕೊಳ್ಳಿ. ಅದನ್ನು ಯೂಸ್ ಮಾಡಿ. ತುಂಬ ಪ್ರಾಬ್ಲಮ್. ಮೊನ್ನೆ ನೀವು ನೋಡಿರ್ಬೋದು, ನಿಮ್ಗೊಂದು ವೀಡಿಯೋ ಕಳಿಸಿದ್ನೆಲ್ಲ ಕೊನೆಗೆ ಗೊತ್ತಿಲ್ಲ, 16,000 ಕೋಟಿಗೆ ಸೇಲ್ ಆಗಿರೋದು. ಭಾಳ ವಿಶೇಷ. ಒಂದೇ ಒಂದು ನೆಕ್ಲೆಸ್ ಎಷ್ಟು ಹೇಳಿ, 16,000 ಕೋಟಿಗೆ. ಅದು ಹರಾಜಲ್ಲಿ ಸೇಲ್ ಆಗಿತ್ತು ಆ ನೀಲಗಳು. ಅದು ಏನು ಬರೀ ಸುಮ್ಮನೆ ಒಂದು 100 ಗ್ರಾಮು ಇಲ್ವೇನಪ್ಪ, ಏನು ಹೇಳಿ, 100 ಗ್ರಾಮು ಇಲ್ಲ. ಅಷ್ಟು ಡಿಮ್ಯಾಂಡಲ್ಲಿ IPL ಮ್ಯಾಚ್ ಎಲ್ಲ ನಡೆಸ್ಬೋದು ಆ ಸ್ಟೋನಲ್ಲಿ ಅಂತದ್ದು. ಅದು ಸಿಗಲ್ಲ. ಸಿಕ್ಕಿದ್ರೆ ನಿಮ್ಮ ಪುಣ್ಯ. ಇದನ್ನು ಯೂಸ್ ಮಾಡಿ. ಇವಾಗ ಸದ್ಯಕ್ಕೆ ಯಾವುದೇ ಬಿಸ್ನೆಸ್ ಮಾಡಿಬಿಡಿ. ನೀವು 10ನೇ ತಿಂಗಳಲ್ಲಿ ನೋಡಿ. ಮತ್ತು ನಿಮ್ಮ ಜಾತಕ ಹೇಗಿದೆ ಅಂತ ಗೊತ್ತಿಲ್ಲ, ಅದು ತಂದು ಒಂದ್ಸರಿ ತೋರಿಸ್ಕೊಂಡು ನೀವು ಸ್ಟಾರ್ಟ್ ಮಾಡಿ, ಒಳ್ಳೆಯದು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೇಡಮ್ ಬೆಂಗಳೂರಿಂದ ಮೇಡಮ್, ಬೆಂಗಳೂರು ನಾಗರಬಾವಿಯಿಂದ. ನಿಮ್ಮ ಹೆಸರು? ಮೇಡಮ್ ನನ್ನ ಹೆಸರು ಪ್ರಕಾಶ್ ಅಂತ. ಮಗಳ ಹೆಸರು, ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮಗಳು ಚರಿತಾ ಅಂತ. ಚೈತ್ರಾನಾ? ಅಲ್ಲ, ಚರಿತಾ. ಚರಿತಾ. ಯಾವ ರಾಶಿ, ಯಾವ ನಕ್ಷತ್ರ? ಮೇಷರಾಶಿ, ಬನ್ನಿ ನಕ್ಷತ್ರ, 2ನೇ ಪಾದ ಮೇಡಮ್. ಮೇಷರಾಶಿ, ಬನ್ನಿ ನಕ್ಷತ್ರ. ಓಕೆ, ಏನು ಪ್ರಶ್ನೆ ಇದೆ? ಅವಳದು ವಿದ್ಯಾಭ್ಯಾಸ ಕೇಳಬೇಕಿತ್ತು ಗುರುಜಿ. ಅವಳಿಗೆ ನೀಟ್ ಬರದ್ದಾಳೆ, ಅವಳಿಗೆ ಮೆಡಿಕಲ್ ಸಿಗುತ್ತಾ ಇಲ್ಲ ಅಂತ ಹೇಳಿ ಅದಕ್ಕೆ ಗುರುಜಿ ಹತ್ರ ಕೇಳಬೇಕಿತ್ತು. ನಮ್ಮ ಕ್ಲಾಸಿಗೆ ಜಾಯ್ನ್ ಆಗ್ತಾ ಇದ್ರಾ ಸರ್? ಇಲ್ಲ ಗುರುಜಿ, ಆಗ್ತೀನಿ. ಏನನ್ಸುತ್ತೆ, ಫ್ರೀ ಕ್ಲಾಸ್ ಮಾಡ್ತಾ ಇದ್ದೀನಿ ಒಂದು ವಾರ. ಚೆನ್ನಾಗಿರುತ್ತೆ ಗುರುಜಿ, ನಿಮ್ಗೆ ನೋಡ್ತಾ ಇರ್ತೀನಿ. ತುಂಬಾ ಫ್ಯಾನ್ ನಾನು. ನೀವು ಬಿಗ್ ಬಾಸ್ ಅಲ್ಲಿ ಇದ್ದಾಗ ನೋಡಿದ್ದೆ. ನೀವು ಹೇಳೋವೆಲ್ಲ 100% ನಿಜ ಆಗ್ತವೆ. ಹಂಗಾಗಿ ಈಗ ಆಗ್ತೀನಿ ಗುರುಜಿ, ನಿಮ್ಮ ಕ್ಲಾಸ್ ಜಾಯಿನ್ ಆಗ್ತೀನಿ. ಬಟ್ ಅದೇ ಮಗಳದೊಂದು ಕೇಳಬೇಕಿತ್ತು. ನಿಮ್ಮ ಮಗಳದ ನಕ್ಷತ್ರ ಏನು ಹೇಳಿದ್ರಲ್ಲ? ಮೇಷರಾಶಿ, ಬನ್ನಿ ನಕ್ಷತ್ರ, 2ನೇ ಪಾದ. ನೋಡಿ, ಇವಾಗ ಕಷ್ಟ ಅಂತ ಅನಿಸ್ತಾ ಇದೆ. ಏನು ಹೇಳಿ? ಪಾಸ್ ಆಗೋದು ಕಷ್ಟ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇವಾಗ ಟೈಮ್ ಅಷ್ಟು ಬಲವಾಗಿಲ್ಲ. ಅದರಿಂದ ನೀವು ಭಾಳ ವಿಶೇಷವಾಗಿ ಮೇಷರಾಶಿಗೆ ಗುರುಗ್ರಹ ತುಂಬ ಸಪೋರ್ಟ್ ಮಾಡ್ತಾನೆ. ಈ ಗುರುಗ್ರಹದ ಸ್ಟೋನನ್ನು ಮತ್ತು ಆದಷ್ಟು ಕೂಡ ಗುರುಗ್ರಹದ ಸ್ಟೋನನ್ನು ಯೂಸ್ ಮಾಡಿ. ಮತ್ತು ಎಜುಕೇಷನ್ ಡೆವಲಪ್ಮೆಂಟ್ ಆಗೋಂಥ ಒಂದು ಸ್ಟೋನ್ ಕೊಡ್ತೀನಿ, ಅದು ತಗೊಂಡೋಗಿ ಎರಡನ್ನೂ ಯೂಸ್ ಮಾಡಿ. ಮತ್ತು ಅತಿ ಹೆಚ್ಚು ಡೈಲಿ ತುಳಸಿ ತಿನ್ನೋಕೆ ಹೇಳಿ, ತುಳಸಿನ ಪೂಜೆ ಮಾಡೋಕ್ಕೆ ಹೇಳಿ. ಪ್ರಾಬ್ಲಮ್ ತುಂಬ ಕ್ಲಿಯರ್ ಆಗುತ್ತೆ. ಬರಿಯಿಂದ ವರೆಗೂ ಕೂಡ ಶಿವನ ವಿಗ್ರಹವನ್ನು ತಂದು ನಿಮ್ಮ ಮನೇಲಿ ಒಂಚೂರು ಬಿಲ್ಪತ್ರೆನ ಶಿವನಿಗೆ ಅರ್ಪಿಸಿ ಪೂಜೆ ಮಾಡಿ. ಖಂಡಿತ ಅಲ್ಲಿ ಕೂಡ ಇಷ್ಟು ಸ್ಟೋನನ್ನು ಬಳಸಿ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇದೆಲ್ಲವೂ ಕೂಡ ಸೇಫ್ಟಿಗೆ ಹೇಳ್ತೀನಿ. ಇಲ್ಲ ನೀವು ಸ್ಟ್ರೈಟಾಗಿ ಬರೆದ್ರೆ ಖಂಡಿತ ಅಲ್ಲ ಕೂಡ ಏನೂ ಮಾಡ್ದಲೇ ಬರೆದ್ರೆ ಮತ್ತೆ ನೀವು ಮುಂದಿನ ವರ್ಷ ಟ್ರೈ ಮಾಡಬೇಕಾಗತ್ತೆ. ಇದನ್ನೆಲ್ಲ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಸೊ ಮತ್ತೊಬ್ಬ ಕಾಲರ್ ಇದ್ದಾರೆ. ಹಲೋ ನಮಸ್ತೆ ಮೇಡಮ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಮೇಡಮ್, ಸರ್ ಹತ್ರ ಮಾತಾಡಬೇಕಿತ್ತು. ಓಕೆ, ನಿಮ್ಮ ಹೆಸರು? ಅನಿತಾ. ಅನಿತಾ ಅವರೇ, ನಿಮ್ಮ ಬಗ್ಗೆನೇ ಕೇಳಬೇಕಾ? ಹೌದು. ಸೊ ಯಾವ ರಾಶಿ, ಯಾವ ನಕ್ಷತ್ರ? ಮೀನರಾಶಿ, ರೇವತಿ ನಕ್ಷತ್ರ. ಓಕೆ, ಏನು ನಿಮ್ಮ ಪ್ರಶ್ನೆ? ಲೈಫ್ ಬಗ್ಗೆ ಕೇಳಬೇಕಿತ್ತು. ಸೊ ಗುರುಗಳ ಬಗ್ಗೆ. ಅನಿತಾ ಅವರೇ, ಗುರುಜಿ ಗೊತ್ತಾಯ್ತಾ? ಗೊತ್ತಾಗಿಲ್ಲ. ಯಾರು? ದಾವಣಗೆರೆ ಡಿಸ್ಟಿಕ್, ಹೊನ್ನಾಳಿ. ನಿಮ್ಮ ಹತ್ರ ಬರ್ತಾ ಇದ್ದೆ ನಾನು, ಅವಾಗ ತುಂಬಾ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ಓಕೆ, ದಾವಣಗೆರೆ.
ಗೊತ್ತಾಗಿಲ್ಲ. ನೀವೇನು ಮಾಡ್ತೀರಾ ಅನಿತವ್ರೆ? ಹೌಸ್ ವೈಫ್ ಗುರುಜಿ. ಓಕೆ, ಈ ಸರಿ ಫ್ರೀ ಕ್ಲಾಸ್ ಮಾಡ್ತೀನಿ, ಝೂಮ್ ಮಾಡಿ ಜಾಯ್ನ್ ಆಗಿ 1000 ಜನಕ್ಕೆ. ಹಾ ಗುರುಜಿ ಹಾಕ್ತೀನಿ. ರಾತ್ರಿ 8 ಗಂಟೆಯಿಂದ 9 ಗಂಟೆವರೆಗೆ ಕ್ಲಾಸ್ ಇರುತ್ತದೆ, ಓಕೆ ಫ್ರೀ ಕ್ಲಾಸ್ ಇರ್ತದೆ. ಇದು ಒಂದು ವಾರ ಇರುತ್ತೆ, ಅದಾದಮೇಲೆ 1-2 ತಿಂಗಳು ಕ್ಲಾಸ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಲೇ. ಅದು ಇದಕ್ಕೆ ಯಾರು ಜನ ಇರ್ತದೆ ಅದಕ್ಕೆ ಜಾಯ್ನ್ ಆಗ್ಬೋದು. ಏನಂತೀರಾ ಅನಿತವ್ರೆ? ನಿಮ್ಮ ಹೆಸರೇ ಚೆನ್ನಾಗಿರೋಲ್ರಿ. ನಾನು ನಿಮ್ಮ ಹೆಸರು ಭಾಳ ಸರಿ ಹೇಳ್ತೀನಿ. ಹೇಗಿದ್ದೀರಾ? ಏನು ನೆಮ್ಮದಿಯಾಗಿದ್ದೀರಾ ಇಲ್ವಾ? ಮಾಡಿದೀನಿ, ಎಲ್ಲಾ ಕ್ಲಾಸ್ ಅಟೆಂಡ್ ಮಾಡಿದೀನಿ. ನಿಮ್ ನಂಬರ್ ಕೂಡ ಕೊಟ್ಟಿದ್ರಿ ಗುರುಜಿ ನಂಗೆ. ಹಾಂ, ಈಗಲೂ ಅದೇ ನಂಬರ್ ಯೂಸ್ ಮಾಡ್ತೀನಿ, ಮತ್ತೆ ಯಾವಾಗಲೂ ಫೋನೇ ಮಾಡಿಲ್ವಲ್ಲ ನೀವು? ನನಗೆ ನಿಮಗ್ ತೊಂದರೆ ಆಗತ್ತೆ ಅಂತ ನನಗೆ ಮಾಡಕ್ ಮನ್ಸಾಗಲ್ಲ ಗುರುಜಿ. ಹೌದಾ? ಹಂಗೆಲ್ಲ ಏನಿಲ್ಲ, ಮಾಡಿ ಮೇಡಮ್ ಅವರೇ. ನಾನಂತೂ ಈ ಪ್ರಪಂಚದಲ್ಲಿ ಈ ಪ್ರಪಂಚವನ್ನು ನನ್ನ ಮಗಳಿಗೆ ಉಡುಪಾಗಿಟ್ಟು ನನ್ನ ಕರ್ತವ್ಯನ ಜನಗಳಿಗೋಸ್ಕರ ಇಡ್ತೀನಿ 100%. ಭಾಳ ವಿಶೇಷವಾಗಿ ನಾನು ನನ್ನ ಮಗಳು ಬೆಳಗ್ಗೆ ಹೋಗಿ ಲೈವಲ್ಲಿ ಕೂತಿದ್ಲು, ನನ್ನ ಪಕ್ಕನೇ ಕೂತಿದ್ಲು, ಲೈವ್ ಮುಗಿಸ್ಕೆ ಬಂದು ಅವಳೇ ಎಬ್ಬರಿಸಿದ್ಲು. ಇವಾಗ ಬಿಟ್ಟು ಬಂದೆ, ನಾನು ಅರ್ಜೆಂಟ್ ಬಂದೆ. ಮೇಡಮ್ ಅವರೇ, ಇವಾಗ ಫ್ರೀ ಕ್ಲಾಸ್ ಜಾಯ್ನ್ ಆಗಿ ನೀವು ಅನಿತಾನೇ ಹೆಸರು, ನಿಮ್ಮ ಮನೇಲಿ ಏನು ಮಾಡ್ತಿದ್ದೀರಾ, ಏನು ಆಗಬೇಕಾಯ್ತು ಹೇಳಿ ಫಸ್ಟ್ ಅಂತ ಉತ್ತರ ಕೊಡ್ತೀನಿ ನಿಮಗೆ. ಓಕೆ, ಅನಿತವ್ರಿಗೆ ನೋಡಿ ಟೈಮ್ ಚೆನ್ನಾಗಿಲ್ಲ, ಮೀನರಾಶಿ, ಅದಕ್ಕಾಗಿ ಇಷ್ಟೊಂದು ತೊಂದರೆ ಆಗ್ತೈತೆ. ಮೀನರಾಶಿಯವರು ಎಲ್ಲರೂ ಕೂಡ ಈ ವರ್ಷ ಪೂರ್ತಿ ಬರ್ಬತ್ತಾಗ್ತಾರೆ. ಆಗ್ದಲೇ ಇರ್ರಿ, ಒಳ್ಳೆಯದಾಗಲಿ. ದೇವ್ರ ದಯದ ಮೀನರಾಶಿಯವರಿಗೆ ತುಂಬ ದಯವಿಟ್ಟು ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆ ಬಣ್ಣಗಳು, ನಿಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೀನಿ.